ಗೊತ್ತಿರೋಂಗೆ ಬಮೂಲ್ ಡೈರಿ ನಿರ್ದೇಶಕರು ಏನು ಕರ್ತನ್ಮಲೆ ಸತೀಶ್ ಅವರು, ಅದಕ್ಕೆ ಮೊದಲು ನಮ್ಮ ಕೇಶವಮೂರ್ತಿ ಅವರಿದ್ದರು. ಎಲೆಕ್ಷನ್ ಒಂದು ವರ್ಷಕ್ಕಿಂತ ಅದೇ ಕಳೆದ ಮೇಲಾಯಿತು. ಅದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿ ಪ್ರಕಾರ ಆಗಿರಲಿಲ್ಲ. ಅದನ್ನ ಕಾನೂನು ರೀತಿಯಾಗಿ ತಾಳ್ಮೆಯಿಂದ ಕೇಶವಮೂರ್ತಿಯವರು ಹೋರಾಟ ಮಾಡ್ಕೊಂಡು ಬಂದರು. ಅದಕ್ಕೆ ಅವ್ರಿಗೆ ಜಯ ಸಿಕ್ಕಿದೆ. ಅವರೇನೋ ಟೆಂಪ್ರರಿ ಇನ್ನೊಂದು 10 ದಿವಸ ಟೈಮ್ ತೊಗೊಂಡಿದ್ದಾರೆ. ಅದು ಅವ್ರಿಗೆ ಸಾಬೀತು ಮಾಡಬೇಕು. ಅವ್ರಿಗೆ ಇವ್ರು ಹಾಕಿರೋ ಪೇಪರ್ಗಳು ಅವ್ರು ಸರಿ ಇದ್ದರೆ ಅವ್ರು ಸಾಬೀತು ಮಾಡಬೇಕಾಗಿತ್ತು. ಬಟ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಆಫೀಸರ್ ಗಲಾಟೆ ಮಾಡಿದ್ದಾರೆ. ನೀವು ಹೆಂಗೆ ನಾನು ನೋಟಿಸ್ ಕೊಡಿದ್ರೆ ಮಾಡಿರಿ ಅಂಥೇಳಿ ಅಲ್ಲೇನೂ ಮಾಡಿದೆ, FIR ಆಗಿದೆ. ಇದನ್ನ ಖಂಡಿಸ್ತೀವಿ ನಾವು. ಅವ್ರನ್ನ ಬೆಳೆಸಿದವರು ಇದಕ್ಕೆ ಯಾರು ಅವರೇ, ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಯಾರೋ ಪ್ರಭಾವಿ ನಾಯಕರಿಗೆ ನಡ್ಕೊಂಡು ಬಂದುಬಿಟ್ಟಿದ್ದೆ ಅಂತ. ಯಾರದು ಅಂತ ನಿಮ್ಮ ಪಕ್ಷದವ್ರ ಬಗ್ಗೆನೇ ನೀವು ಹೇಳ್ತಾ ಇದ್ದೀರ ಅಂತ ನನಗೆ ಅರ್ಥ ಆಗುತ್ತೆ, ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಬಟ್ ನಮ್ಮನ್ನು ಕೇಳ್ತಾರಲ್ಲ, ಒಬ್ಬ ಪ್ರಭಾವಿ ನಾಯಕರಿಗೆ ನಡ್ಕೊಂಡು ಬಂದಿದ್ದೆ ಅಂತ. ಬೆಳೆಸಿದವರು ಪಾಪ ಅವ್ರು ಸಾಕಿದ ಮಗುನೇ ಅವ್ರು ಕಚ್ಬಿಟ್ಟಿದ್ದೀಗ. ಹಾಗೆ ಹೇಳ್ಬಾರ್ದಾಗಿತ್ತು ನಂದ ಒಂದು ಕ್ಯಾಲ್ಕುಲೇಷನಲ್ಲಿ. ಸೊ ಈಗ ಅವರು ಇವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ನಾನು ಹೇಳೋದು. ಉತ್ತರ ಕೊಡಲೇಬೇಕಲ್ಲ. ಈಗ ಎಲ್ಲರಿಗೂ ಒಂದು ರಾಂಗ್ ಮೆಸೇಜ್ ಹೋಗ್ಬಾರ್ದು. ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ, ನೀವೇ ಅವರಿಂದ ಇದ್ದೀರಾ ಅಂದ್ಕೊಂಡಿದ್ದಾರೆ. ನೀವು ಅವರಿಂದ ಇಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿ, ನಿಮ್ಮ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ. ಸರ್ಕಾರಿ ಅಧಿಕಾರಿನ ಹೊಡೆದ ಮೇಲೂ ಬೇರೆಯವರೆಲ್ಲ ಮಾಡಿದ್ರೆ ಬಿಡ್ತಾ ಇದ್ದೀರಾ? ಇರೋ ಸ್ಟ್ಯಾಚ್ಯೂಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋರಾಟ ಮಾಡಿಬಿಡ್ತಾರೆ. ಕಳೆದ ವರ್ಷಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಚಿಕ್ಕಂದು ದುಡಿದು ಮಾಡ್ತೀವಿ. ಬನ್ನಿ ನೀವು ನಿಮ್ಮ ಪಕ್ಷದ ನಾಯಕರೇ, ಬಂದು ಇದ್ರ ಮೇಲೆ ಏನೋ ಒಂದು ಕ್ರಮ ತಗೊಳ್ಳಿ. ಅದಕ್ಕೆ ನೀವು ಉತ್ತರ ಕೊಡಬೇಕು. ನಮ್ಮ ಪಕ್ಷದಲ್ಲಿ ಎಲ್ಲ ಕಡೆ, ಎಲ್ಲ ಬ್ಲಾಕ್ 4 ಬ್ಲಾಕಿಂದ ನಮಗೆ 100 ಜನ ಕರೆ ಮಾಡಿದರು. ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ನೀವು ಮಾಡೋದು ತಪ್ಪು. FIR ಆಗಿದೆಯಲ್ಲ, ಅದಕ್ಕೇನು ಕ್ರಮ ತಗೊಳ್ತೀರಿ ಹೇಳಿ? ಇದಕ್ಕೆ ಅವ್ರಿಗೆ ಅಲ್ಲಿ ಸಸ್ಪೆಂಡ್ ಆಗಿರೋದು ಅದು 100% ನಿಜ. ಎಲ್ಲ ಡಾಕ್ಯುಮೆಂಟ್ ತಂದಿದ್ದಾರೆ ನಮ್ಮ ಕೇಶವಮೂರ್ತಿಯವರು. ಅದು ವಿವರಣೆ ಕೊಡ್ತಾರೆ ಅವರು. ಯಾವುದೇ ಕಾರಣಕ್ಕೂ ಅವ್ರು ಬರೋಂಗಿಲ್ಲ. ಅದಲ್ಲದೆ ನೀವು ನಾವು ಅವ್ರು ಕ್ಲೋಸು, ಇವ್ರು ಕ್ಲೋಸು, ಇವ್ರು ಸಹಾಯ ಮಾಡ್ರೆ ಯಾರೂ ಸಹಾಯ ಮಾಡಿಲ್ಲಮ್ಮ ನಮಗೆ. ನೀನು ಹೇಳ್ತಾನೆ ನಮ್ಮ ಪಕ್ಷದವ್ರ ಮೇಲೆ ಅಂತ. ನಾನು ಹೇಳ್ತೀನಿ ನಿಮ್ಮ ಪಕ್ಷದವರೇ ಸಹಾಯ ಮಾಡ್ಬಿಡ್ತೀನಿ. ಯಾರು ಮಾಡಿದ್ದಾರೆ ನೀನು ಹೇಳು. ಯಾರೋ ಪ್ರಭಾವಿ ನಾಯಕರು ನಮ್ಮ ಪಕ್ಷದಲ್ಲಿ ಯಾರಿಗೂ ನಡ್ಕೊಂಡು ಬಂದಿಲ್ಲ. ಇಲ್ಲ ನಾವಿದ್ದೀರಿ, ಅಲ್ಲಿ ಹೈಕಮಾಂಡ್ ಅಲ್ಲಿದ್ದಾರೆ, ಯಾರಿಗೂ ನಡ್ಕೊಂಡು ಬಂದಿಲ್ಲ. ಇದರೊಳಗೆ ನೀವು ಬೇರೆ ಬೇರೆ ಥರ ತಂದ್ಬಿಟ್ಟು ನಮ್ಮನ್ನು ಕಟ್ಟಕ್ಕಂಥ ಕೆಲಸ ಮಾಡಿಬಿಡಿ. ಯಾಕಂದರೆ ಇದು ನ್ಯಾಯಕ್ಕೆ ಅಂತ ಬಂದವಾಗೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಅವ್ರ ಕಡೆಯಿಂದ ಹೇಳ್ಸೋದು, ಇವ್ರ ಕಡೆಯಿಂದ ಹೇಳ್ಸೋದು, ಅದಕ್ಕೆಲ್ಲ ನಾವು ಜಗವಂತ ಲೀಡ್ರುಗಳಲ್ಲ. ದಯವಿಟ್ಟು ಇದಕ್ಕೆ ನೀವೊಂದು ಅವರ ಲೀಡ್ರುಗಳು ಇದಕ್ಕೊಂದು ಉತ್ತರ ಕೊಡಬೇಕಾಗುತ್ತೆ. ಸುಮ್ಮನೆ ಮೌನವಾಗಿ ಇರಬಾರ್ದು. ಅವರು ಉತ್ತರ ಕೊಡಲಿ. ಯಾಕಂದರೆ ಅವರು ಸಾಕಷ್ಟು ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವಾಗ ಅವರು ಆ ಒಂದು ಡೈಲಾಗ್ ಕೊಡಿದ್ಮೇಲೆ ಅದಕ್ಕೆ ಅವರು ಉತ್ತರ ಕೊಡಲೇಬೇಕಾಗುತ್ತೆ. ಇಲ್ಲ ಅದಿಲ್ಲ ಅಂದ್ರೆ ಹೇಳಿ, ನಾನು ನಮ್ಮ ಸ್ನೇಹಿತರ ಹತ್ರ ಹೇಳಿ ಕಳಿಸ್ತೀನಿ. ಯಾರು ಬೇಕೋ ಅವ್ರ ಕಡೆಯಿಂದ ನೀವು ಅವ್ರಿಗೆ ಕರೆ ಮಾಡಿ ನಿಮ್ಗೆ ಕಳಿಸ್ತೀನಿ. ನೀವು ಅದು ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡಿ. ಒಬ್ಬ ಪ್ರಭಾವಿ ನಾಯಕರು ನಡ್ಕಾದ್ಮೇಲೆ ಏನೋ ಭಯನೇನೋ ಹೇಳಿದ್ದಾರೆ, ಯಾರೋ ತೋರಿಸ್ತಿದ್ರು ನನಗೆ. ಅದಕ್ಕೆ ಉತ್ತರ ಕೊಡಿ. ಇಲ್ಲಾಂದ್ರೆ ರಾಂಗ್ ಮೆಸೇಜ್ ಆಗುತ್ತೆ. ಆ್ಯಕ್ಷನ್ ತಗೊಳ್ಳೇಬೇಕಾಗುತ್ತೆ. ಪೂರ್ತಿಯಾಗಿ ನಮ್ಮ ಕೇಶವಮೂರ್ತಿಯವರು ಏನು ಅದಕ್ಕೆ ಡೀಟೇಲಾಗಿ 1 ವರ್ಷದಿಂದ ತಾಳ್ಮೆಯಿಂದ ಮಾಡಿದ್ದಾರೆ. ಒಳ್ಳೆ ನ್ಯಾಯವಾದ ರೀತಿಯಲ್ಲಿ ತೊಗೊಂಡ್ಬಂದಿದ್ದಾರೆ. ಒಳ್ಳೆಯ ಒಬ್ಬ ಅಲ್ಲಿ ಡೈರೆಕ್ಟ್ರಾಗಿ, ಬರೀ ಅಲ್ಲಿನ ಡೈರೆಕ್ಟ್ರಾಗಿ ಇವ್ರು ಕೆಲಸ ಮಾಡಿಲ್ಲ. ಅಲ್ಲಿ ಸೊಂಟೆಕಪ್ಪಿಂದ ಹಿಡ್ದು ಇಲ್ಲಿ ಈಗ ನಮ್ಮ ರಾಜನ್ ಕುಂಟೆ ಅವ್ರಿಗೂ ನಾವು ಇಲ್ಲಿ ಓಡಾಡೋಗಿ ದಾರಿಯಲ್ಲಿ ಅವಾಗೋಗಿ ಸಿಕ್ಕವ್ರು. ಬರೀ ಅಲ್ಲಿ ರೈತರಿಗೆ ಡೈರಿ ಸಂಬಂಧಪಟ್ಟಿದ್ದಲ್ಲ, ಅವರೆಲ್ಲ ಕಷ್ಟ ಸುಖಕ್ಕೂ ನಿಲ್ತಾಯಿದ್ರು. ಜನಕ್ಕೆ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಸ್ಕೂಲ್ದು ಇರ್ಬೋದು, ಆರೋಗ್ಯದ ಇದಿರ್ಬೋದು. ಅದಲ್ಲದೆ ಡೈರಿಗೆ ಸಾಕಷ್ಟು ಕೆಲಸ ಮಾಡ್ಕೊಂಡ್ಬಂದು ಅವರೊಂದು ವಿಶ್ವಾಸದಲ್ಲಿದ್ದರು ಗೆಲ್ತಾರಂತ. ಅದಕ್ಕೂ ಅವ್ರಿಗೆ ದುಃಖ ಆಗಿದೆ, ಮೋಸ ಆಗಿದೆ. ಮುಂದಿನ ದಿವಸದಲ್ಲಿ ಮತ್ತೆ ಇವರೇ ಆ ಜಾಗಕ್ಕೆ ಬರ್ತಾರಂತ ನಾನು ಹೇಳಕ್ಕೆ ಬಯಸ್ತೀನಿ.